ಬಡತನದಲ್ಲಿ ಹುಟ್ಬಾರ್ದು ಕಣೆ ಗೀತಾ. ಹೊಟ್ಟೆಗಿದ್ರೆ ಬಟ್ಟೆಗಿರಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿರಲ್ಲ. ಬದುಕೋದು ತುಂಬಾ ಕಷ್ಟ ಕಣೆ. ಹಾಗಂತ ಸತ್ಯ ಏನ್ ಸಾಧಿಸ್ತೀಯ ಹೇಳು? ಮೈಯಲ್ಲಿ ಶಕ್ತಿ ಇದೆ, ಕೈಕಾಲು ನೆಟ್ಟಗಿದೆ, ದುಡಿಯೋದಕ್ಕೆ 1000 ದಾರಿಗಳಿದೆ ಕಣೆ. ಒಂದು ಮಗುಗೆ ತನ್ನ ತಾಯಿನೇ, ಅದಕ್ಕೆ ಜಗತ್ತು, ಪ್ರಪಂಚ, ನಂಬಿಕೆ ಪ್ರತಿಯೊಂದು. ಆ ಮಗುನ ಆಡಿಸ್ತಾ ತಾಯಿ ಮಗುನ ಮೇಲಕ್ಕೆ ಎಸೆದ್ರೆ ಮಗು ನಗ್ನಗ್ತಾನೆ ಇರುತ್ತೆ. ಯಾಕೆ ಹೇಳು? ಆ ಮಗುಗ್ ನಂಬಿಕೆ ತಾಯಿ ಮತ್ತೆ ತನ್ನನ್ನು ಹಿಡ್ಕೋತಾಳೆ ಅಂತ. ನಿನ್ ಮಗಳನ್ನೇ ನೋಡು, ನಾನು ಚಾಕ್ಲೇಟ್ ಕೊಟ್ಟಾಗ ಬೇಡ ಅಂದ್ಲು, ನೀನ್ ತಗೋ ಅಂದ ತಕ್ಷಣ ತಗೊಂಡ್ಬಿಟ್ಲು. ಯಾಕೆ ಹೇಳು? ನಂಬಿಕೆ. ಆ ನಂಬಿಕೆನ ಉಳಿಸ್ಬೇಕಾದವಳು ನೀನೇ ಮಗುನ್ ಸಾಯಿಸಕ್ ಹೊರಟಿದ್ಯಲ್ಲೇ. ಮಗು ಮುಂದೆ ಇದನ್ನೆಲ್ಲ ಮಾತಾಡೋದು ಬೇಡ ಅಂತ ಮಗುನ್ ಕಳಿಸ್ದೆ. ಸಾಯೋ ಅಂಥದ್ದು ಏನಾಗಿದೆ ಹೇಳು ನಿಂಗೆ? ಇನ್ನೇನಾಗಬೇಕು? ಎಲ್ಲ ದಾರಿ ಮುಚ್ಚೋದಾಗ ಸಾಯೋದೊಂದೇನೆ ಇರೋ ದಾರಿ. ಅಂಥದ್ದೇನಾಯ್ತು? ಮಗುನ್ ಯಾಕೆ ಕೊಲ್ಲಕ್ಕೆ ಹೊರಟಿದ್ದೆ ನೀನು? ಯಾವ ತಾಯಿಗೆ ತಾನೇ ಮಗುನ್ ಸಾಯಿಸ್ಬೇಕು ಅಂತ ಆಸೆ ಇರುತ್ತೆ? ಅದು ಬದುಕಿ ಸುಖವಾಗಿ ಬಾಳ್ಲಿ ಅಂತ ಆಸೆ ಇರುತ್ತೆ. ಆದ್ರೆ ಅದನ್ನು ಮೀರಿ ಅದನ್ನ ಸಾಯಿಸಕ್ ನೋಡ್ತಿದ್ದಾಳೆ ಅಂದ್ಮೇಲೆ ಅದಕ್ಕೊಂದು ಕಾರಣ ಇರುತ್ತೆ ಅಲ್ವಾ? ಅದೇ ಏನ್ ಕಾರಣ? ನಾನು ನನ್ನ ಮಗಳನ್ನ ಉಳಿಸ್ಕೊಳಕ್ ಪ್ರಯತ್ನ ಪಟ್ಟರು ಅವಳಿಗೆ ಆಯಸ್ಸಿರೋದು ಇನ್ನೂ ಕೆಲವೇ ದಿವಸಗಳು ಮಾತ್ರ. ನಾನೇನೋ ಪಾಪಿ ಬದುಕ್ಬಿಡ್ತೀನಿ, ಆದ್ರೆ ನನ್ನ ಮಗಳಿಗೆ ಆಯಸ್ಸಿಲ್ವಲ್ಲ. ಏನಾಗಿದೆ ಮಗುಗೆ? ನನ್ನ ಮಗಳಿಗೆ ಹಾರ್ಟಲ್ಲಿ ಹೋಲಿದೆ. ಹೇಗಿದ್ದವರು ಹೇಗಾಗೋದ್ರು. ಇವ್ರು ಯಾರಿಗಾದ್ರೂ ದುಡ್ಡು ಕೊಡ್ತಾರೆ ಅಂದರೆ 1000ದಲ್ಲಿ ಇರ್ತಿರ್ಲಿಲ್ಲ, ಲಕ್ಷಗಟ್ಟಲೆ ಕೊಡೋರು. ಇಡೀ ಊರಿನಲ್ಲಿ ಯಾರು ಉಪವಾಸ ಇರಬಾರ್ದು ಅಂತ ಬಯಸಿದವ್ರಿಗೆ ತಂಗಳು ತಿನ್ನೋ ಗತಿ ಬಂತು. ಇನ್ಮೇಲೆ ನಾನು ದುಡ್ದು ಹಣದಿಂದಲೇ ನೀನು ಖರ್ಚು ಮಾಡಬೇಕು. ನಿನಗೆ ಪಾಕೆಟ್ ಮನಿಯನ್ನು ಕೊಡ್ತೀನಿ. ನೋಡಿದ್ಯಾ, ಗಂಡ ಸಂಪಾದಿಸ್ಕೊಂಡು ಬಂದ ಹಣ ಅಂದರೆ ನಿನಗೆ ಎಷ್ಟು ಸಂತೋಷ, ಗರ್ವ ಅಲ್ವಾ? ಈ ದುಡ್ಡನ್ನು ಕೊಟ್ಟು ನಿಂಗೆ ಇಷ್ಟವಾದ ತಗೋ ಅಂತ ಹೇಳಿದ್ದಾರೆ. ನಾನೇನು ತಗೊಳ್ಳಿ? ನನಗೆ ಇಷ್ಟವಾದದ್ದು ಇವ್ರ ಸಂತೋಷ. ಈ ದುಡ್ಡಲ್ಲಿ ಅವ್ರಿಗೆ ಇಷ್ಟವಾದ ತರಕಾರಿ ತೊಗೊಂಡು ಬಂದು ಅಡುಗೆ ಆದರೂ ಮಾಡಿಕೊಡ್ತೀನಿ. ಅವಳು ಬದುಕೋದು ಇನ್ನೂ ಕೆಲವೇ ದಿನ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನೀನೇ ಮಗುನ್ ಸಾಯಿಸಕ್ ಹೊರಟಿದ್ಯಾ? ಈ ತರ ತೊಂದರೆ ಇದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವಾ? ಆಪರೇಷನ್ ಮಾಡಿದ್ರೆ ಉಳಿಸ್ಬೋದು ಅಂತ ಡಾಕ್ಟರ್ ಹೇಳಿದಾರೆ ಕಣೆ. ಮತ್ ಅದನ್ನ ಮಾಡಿಸೋದಲ್ವೇನೆ? ಆಪರೇಷನ್ ಮಾಡ್ಸಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಎಲ್ಲಿಂದ ತರಲೆ ನಾನು? ಅದಕ್ಕೆ ನಾವಿಬ್ರು ಸಾಯೋ ನಿರ್ಧಾರ ಮಾಡಿದ್ವಿ. ಮತ್ ನಿನ್ ಗಂಡನ ಮನೆಯವರು? ನಿನಗೆ ಗೊತ್ತು, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ. ಪ್ರೀತಿಸಿ ಮದುವೆ ಆದೆ, ಆದ್ರೆ ನಮ್ಮ ಮದುವೆನ ನಮ್ಮ ಅತ್ತೆ ಮಾವ ಒಪ್ಕೊಳ್ಳಿಲ್ಲ. ಬೇರೆ ಜೀವನ ಶುರು ಮಾಡಿದ್ವಿ. ಇವರು ತಿರುಪತಿಗೆ ಅಂತ ಫ್ರೆಂಡ್ಸ್ ಜೊತೆಲಿ ಹೋಗಿದ್ರು. ಆಗ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ನನ್ನ ಮಗಳು ಊಟಕ್ಕೆ ಮುಂಚೆನೆ ತಂದೆಣ್ಣ ಕಳ್ಕೊಂಡ್ಬಿಟ್ಲು. ನನ್ನ ಮಗಳು ಹುಡ್ತಾನೆ ಹಾರ್ಟಲ್ಲಿ ಹೋಲಿದೆ ಅಂತ ಡಾಕ್ಟರ್ ಹೇಳಿದ್ರು. ನನ್ನ ಮಗು ಸಾಯೋದನ್ನ ನನ್ನ ಕಣ್ಣಿಂದ ನೋಡಕ್ ಸಾಧ್ಯ ಇಲ್ಲ ಕಣೆ. ಅದಕ್ಕೆ ಮುಂಚೆ ನಾನೇ ಸತ್ತೋಗೋಣ ಅಂತ ಪ್ರಯತ್ನ ಮಾಡಿದೆ. ಆದ್ರೆ ನಾನ್ ಸತ್ತೋದ್ರೆ ನನ್ನ ಮಗುನ್ ಯಾರು ನೋಡ್ಕೊಳ್ತಾರೆ? ಅದಕ್ಕೆ ನಾವಿಬ್ರು ಸತ್ತೋಗೋಣ ಅಂತ ನಿರ್ಧಾರ ತಗೊಂಡೆ. ನಂಬಿಕೆ ಕಳ್ಕೋಬೇಡ ಕಣೆ. ಇಂಥ ಸಮಸ್ಯೆಗಳಿಗೆ ಸಾವು ಒಂದೇ ಪರಿಹಾರ ಅಲ್ಲ. ಏನಾದ್ರೂ ಒಂದು ದಾರಿ ಕಾಣಿಸುತ್ತೆ. ನಾನ್ ನಿನ್ ಜೊತೆಗಿರ್ತೀನಿ. ಹಾಗಾದ್ರೆ ನೀನ್ ನನ್ನ ಮಗಳನ್ನ ಉಳಿಸ್ಕೊಡ್ತೀಯಾ? ಖಂಡಿತ ಕಣೆ. ಅಷ್ಟು ಮುದ್ದಾದ ಮಗು ಪ್ರಾಣ ಹೋಗುತ್ತೆ ಅಂದ್ರೆ ನಾವಳು ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ? ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ.
ಎಲ್ಲ ಸರಿ ಹೋಗುತ್ತೆ. ಅನುಷ್ಕಾ ಬೇಗ ಸರಿ ಹೋಗ್ತಾಳೆ. ನೀನ್ ಮಾತ್ರ ಮತ್ತೆ ಆತ್ಮಹತ್ಯೆ ಅಂತ ಈ ತರ ಮಾಡ್ಕೊಳಕ್ ಹೋಗ್ಬೇಡ ಕಣೆ. ಗಿರ್ಜಕ್ಕ, ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಒಬ್ಳೆ ಹೊರಟಿದ್ಯಾ? ಬೇಡ ಇರು, ನಾನು ನಿನ್ ಜೊತೆ ಬರ್ತೀನಿ. ಮನೆಗೆ ತರಕಾರಿ ತಗೊಂಡ್ಬರ್ಬೇಕು. ಬೇಡ ಗಿರ್ಜಕ್ಕ, ನಾನು ತರಕಾರಿ ತರಕ್ಕೆ ಹೋಗ್ತಿರೋದು. ಹೀಗ್ ಹೋಗಿ ಹೀಗ್ ಬಂದ್ಬಿಡ್ತೀನಿ. ಬೇಡಮ್ಮ, ಇಂಥ ಸಮಯದಲ್ಲಿ ನಿನ್ನೊಬ್ಬಳನ್ನ ಹಾಗೆಲ್ಲ ಕಳ್ಸಕ್ಕಾಗಲ್ಲ. ನಾನು ಬರ್ತೀನಿ, ಜೊತೆಲಿ ಹೋಗಿ ಬರೋಣ. ಗಿರ್ಜಕ್ಕ, ಇಂಥ ಹೊತ್ನಲ್ಲಿ ಸ್ವಲ್ಪ ಕೈಕಾಲು ಆಡಿಸಿದ್ರೆ ನನಗೆ ಒಳ್ಳೇದಲ್ವಾ? ಬೇಗ ಬಂದ್ಬಿಡ್ತೀನಿ ಗಿರ್ಜಕ್ಕ. ಹಾಗಲ್ಲ ಕಣೆ, ಊರಲ್ಲಿ ಯಾರಾದ್ರೂ ನಿನ್ನ ನೋಡಿ ಏನಾದ್ರೂ ಅಂದ್ರೆ ಅದನ್ನ ನಿನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಬೇಜಾರ್ ಮಾಡ್ಕೋತೀಯ. ಯಾಕೆ ಬೇಕದೆಲ್ಲ? ಇಲ್ಲ ಗಿರ್ಜಕ್ಕ, ಈ ಊರಿನಲ್ಲಿ ನನಗೆ ಪರಿಚಯಸ್ಥರು ಬಹಳ ಕಡಿಮೆ ಗಿರ್ಜಕ್ಕ. ಒಂದ್ ವೇಳೆ ಅನ್ಕೊಂಡ್ರು ಅನ್ಕೊಳ್ಳಿ ಬಿಡಿ. ನೋಡ್ದ್ಯಾ, ತಡವಾಗಾದ್ರೂ ಸರಿ, ವಾಸ್ತವನ ನಾವು ಒಪ್ಕೊಳ್ಳೇಬೇಕು. ತುಂಬಾ ದಿವಸ ಆದ್ಮೇಲೆ ಮನೆಯಿಂದ ಹೊರಗಡೆ ಹೊರಟಿದ್ಯಾ, ಆರಾಮಾಗಿ ಸುತ್ತಾಡ್ಕೊಂಡ್ ಬಾ. ಆ ಗಡ್ಬಿಡಿ ಮಾಡ್ಕೋಬೇಡ. ಎಲ್ಲಾದ್ರೂ ಸುಸ್ತಾದ್ರೆ ಒಂದ್ 5 ನಿಮಿಷ ಕೂತ್ಕೊಂಡು ರೆಸ್ಟ್ ತಗೊಂಡು ಬಾ. ಸರಿ ಗಿರ್ಜಕ್ಕ, ಬರ್ತೀನಿ. ಜೋಪಾನ. ಸಹಾಯ ಮಾಡೋದಕ್ಕೆ ನಾವು ಯಾಕೆ ಈ ತರ ಒಂದು ಮ್ಯಾಚ್ ಅರೇಂಜ್ ಮಾಡಬಾರ್ದು? ಇವರು ಕ್ರಿಕೆಟ್ ಮ್ಯಾಚ್ ಮಾಡ್ತಾ ಇದ್ದಾರೆ, ಆದ್ರೆ ಅಂಥದ್ದೇ ಇನ್ನೊಂದೇನಾದ್ರೂ ಮಾಡಬೇಕು. ಹಂಗ ಇಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಹುಡುಕ್ಬೇಕು? ನಾನು ಯಾವ ಫ್ಯಾಮಿಲಿಯವಳು? ಕಬಡ್ಡಿ ಫ್ಯಾಮಿಲಿಯವಳು. ನನ್ನ ಗಂಡ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ನು. ಹೀಗಿದ್ದಾಗ ನಾನು ಯಾಕೆ ಯೋಚನೆ ಮಾಡಬೇಕು? ಸಹಾಯಾರ್ಥಕವಾಗಿ ಕಬಡ್ಡಿ ಮ್ಯಾಚ್ನೇ ಅರೇಂಜ್ ಮಾಡೋಣ. ದೇವ್ರೆ, ಸದ್ಯ ಒಂದು ದಾರಿ ತೋರಿಸ್ದೆ. ಏನ್ ಪಿಕ್ಕೆ, ತುಂಬಾ ಖುಷಿಯಾಗಿ ಬರ್ತಾ ಇದೀಯಾ? ಅಲ್ಲಮ್ಮವ, ಹೇಗಿದ್ದವ್ರು ಹೇಗಾಗ್ಬಿಡ್ತಾರೆ ಅಂತ ಆಶ್ಚರ್ಯ ಆಗ್ತಿದೆ ನನ್ಗೆ. ಯಾರು? ನಿಮ್ ತಮ್ಮ. ಅವನ ವಿಷಯ ಯಾಕೀಗ? ಅಯ್ಯೋ, ನೀವ್ ಕೇಳಿದಕ್ ಹೇಳ್ದೆ ಮಾವ. ನಾನ್ ರೇಷನ್ ತರೋಕೆ ಅಂತ ಹೋಗಿದ್ನಾ, ಅಲ್ಲಿ ಚಿಕ್ಕ ಮಾವ ಇದ್ರು. ಅವನು ರೇಷನ್ ತೊಗೊಳಕ್ ಬಂದಿದ್ನೇನೋ? ರೇಷನ್ ತರಕ್ ಬಂದಿರ್ಲಿಲ್ಲ ಮಾವ, ಅವ್ರಲ್ಲಿ ಕೆಲ್ಸ ಮಾಡ್ತಿದ್ರು. ಅಲ್ಲ ಮಾವ, ನಿಮ್ ಮೇಲೆ ಎಷ್ಟು ದರ್ಪ ಮಾಡ್ತಿದ್ರು. ಅಣ್ಣ ಅನ್ನೋ ಮರ್ಯಾದೆ ಇಲ್ದೆ ನಿಮ್ಮನ್ನ ಮೂಲೆಯಲ್ಲಿ ಕೂರಿಸಿ ಅವರೇ ಯಜಮಾನ್ಕೆ ಮಾಡ್ತಿದ್ರು. ಊರವ್ರ ಮುಂದೆ ನಿಮ್ಮನ್ ಬಿಡ್ದೆ ಅವರೇ ಮುಂದೆ ನಿಂತು ಎಲ್ಲ ಗೌರವನು ಅವರೇ ಸಂಪಾದಿಸ್ಕೋತಾ ಇದ್ರು. ಅಂತವ್ರಿಗೆ ಇಂಥ ಸ್ಥಿತಿ ಬಂತಲ್ಲ ಅಂತ ನನಗಂತೂ ತುಂಬಾ ಆಶ್ಚರ್ಯ ಆಯ್ತು ಮಾವ. ಅವ್ರು ನೋಡಿ ಅಯ್ಯೋ ಪಾಪ ಅನ್ನಿಸ್ತು ಮಾವ. ಅಲ್ಲ, ಹಾಗ್ ಮೆರಿತಿದ್ದವ್ರು ಪಾಪ ಇವಾಗ ಇಂಥ ಗತಿ ಬಂತಲ್ಲ ಅಂತ. ಆದ್ರೆ ಸರಿಯಾಗಿ ಆಗಿದೆ ಮಾವ. ಅವ್ರು ನಿಮ್ಗೆ ಎಷ್ಟೊಂದು ಅನ್ಯಾಯ ಮಾಡಿದಾರಲ್ವಾ? ಅವರೇ ತೂಕ ಮಾಡಿ ಎಲ್ಲ ತಂದು ಆಟೋದಲ್ಲಿ ತಂದಿಟ್ರು. ಟಿಪ್ಸ್ ಕೊಡೋಣ ಅನ್ಕೊಂಡೆ, ಚಿಕ್ಕ ಮಾವ ಅಲ್ವಾ, ಅದಕ್ಕೆ ಬೇಡ ಅಂತ ಸುಮ್ನೆ ಅದೇ ಮಾವ. ಅವನ ವಿಷಯ ಈ ಮನೇಲಿ ಮಾತಾಡಬಾರ್ದು ಅಂತ ಈಗಾಗಲೇ ಹೇಳಿಲ್ವಾ? ನಿಮ್ಗೂ ವಿಷಯ ಗೊತ್ತಿರ್ಲಿ ಅಂತ ಹೇಳ್ದೆ ಮಾವ. ನೀವು ನಾಳೆ ಆ ಕಡೆ ಹೋಗೋದು, ನಿಮ್ ತಮ್ಮ ಕೆಲಸ ಮಾಡ್ತಿರೋದು ನೋಡೋದು, ನೀವು ಶಾಕ್ ಆಗೋದು, ಇದೆಲ್ಲ ಯಾಕೆ ಅಂತ. ಅವನ ವಿಷಯದಲ್ಲಿ ನಾನು ಯೋಚನೆ ಮಾಡಲ್ಲ, ನನಗೇನು ಅನ್ಸಲ್ಲ. ನೀನು ಅಷ್ಟೇ, ಆ ವಿಷಯನ ಈ ಮನೇಲಿ ಎತ್ತಬಾರ್ದು. ಸರಿ ಮಾವ. ಅಕ್ಕ ಏನ್ ಬೇಕಕ್ಕ? ಮೈಸೂರು ಬದ್ನೆಕಾಯಿ ಎಷ್ಟು? 40 ರೂಪಾಯಿ ಕೆಜಿ ಅಕ್ಕ. ನವಿಲ್ಕೋಸು? ನವಿಲ್ಕಸು 40 ರೂಪಾಯಿನೇ.
ಲಕ್ಕಿ ಅವ್ರೆ, ಗೀತಾ ಅವ್ರೆ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ದತ್ತಣ್ಣ, ನೀವ್ ಹೇಗಿದ್ದೀರಾ? ಮಾತಾಡ್ಸು. ಹೇಳಿ ಗೀತಾ ಅವ್ರೆ. ಅದು ನಿಮ್ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಮಾತಾಡೋಕ್ ಮನೆಗೆ ಬರೋದಲ್ವಾ, ಇಲ್ಲಿಗೆ ಕುಡ್ಕೊ ಬಂದ್ರಿ? ಇಲ್ಲ ದತ್ತಣ್ಣ, ವಿಷಯ ಸ್ವಲ್ಪ ಅರ್ಜೆಂಟ್ ಇತ್ತು. ಅದು ಲಕ್ಕಿಯವ್ರ ಹತ್ರ ಒಂದ್ ಹೆಲ್ಪ್ ಕೇಳ್ಬೇಕಿತ್ತು. ನನ್ನ ಹತ್ರ ಮಾತಾಡೋದು ಬೇಡ, ಅದೇನಾದ್ರು ನಿನ್ನ ಹತ್ರ ಮಾತಾಡಿ ಅಂತ ಹೇಳುದತಣ್ಣ. ಅವ್ನು ನಿಮ್ಮ ಹತ್ರ ಮಾತಾಡಲ್ವಂತೆ, ಏನಾದ್ರು ನನ್ನ ಹತ್ರ ಹೇಳಿ, ನಾನು ಅವನ ಹತ್ರ ಹೇಳ್ತೀನಿ. ಅದು ನಾನ್ ನಿಮ್ಮಿಬ್ರ ಹತ್ರನೂ ಮಾತಾಡಕ್ ಬಂದಿದ್ದೆ ಅಂತ ಹೇಳಿದತಣ್ಣ. ಲಕ್ಕಿ, ನಮ್ಮಿಬ್ರ ಹತ್ರನೂ ಮಾತಾಡಕ್ ಬಂದಿರೋದಂತೆ ಕಣ. ನನ್ನ ಹತ್ರ ಮಾತಾಡೋದು ಬೇಡ, ಅದೇನಾದ್ರು ನಿನ್ನ ಹತ್ರ ಮಾತಾಡಿ ಅಂತ ಹೇಳುದತಣ್ಣ. ನನ್ನ ಹತ್ರನೇ ಮಾತಾಡ್ಬೇಕಂತ ಏನೇ ಇದ್ರು. ಅದು ನೀವಿಬ್ರು ಸೇರಿ ಒಂದ್ ಕೆಲ್ಸ ಮಾಡ್ಬೇಕು ಅಂತ ಹೇಳಿದತಣ್ಣ. ಲಕ್ಕಿ, ನಾವಿಬ್ರು ಸೇರಿ ಒಂದ್ ಕೆಲಸ ಮಾಡ್ಬೇಕಂತ ಕಣ. ಅದೇನಂತ ಘನಕಾರ್ಯ ಅಂತ ಕೇಳುದತಣ್ಣ. ಇವಳು ಹೇಳಿದಲ್ಲ, ನಾವ್ಯಾಕೆ ಕೇಳ್ಬೇಕು? ಅದೇನಂತ ಗನ್ಕಾರ್ಯ ಅಂತ ಕೇಳ್ತಾ ಇದ್ದಾನೆ. ನೀವ್ ಹೇಳುದನ್ನ ನಾವ್ಯಾಕೆ ಮಾಡ್ಬೇಕು ಅಂತಿದ್ದಾನೆ. ದತ್ತಣ್ಣ, ಎರಡನೇ ಮಾತು ನಾನು ನಿನಗೆ ಹೇಳಿದ್ದು, ಅವಳಿಗೆ ಹೇಳುವಂತಲ್ಲ. ಹೌದಾ? ಅದು ನೀವಿಬ್ರು ಮಾಡೋ ಕೆಲ್ಸದಿಂದ ಒಬ್ರಿಗೆ ಸಹಾಯ ಆಗತ್ತೆ, ಅದಕ್ಕೆ ನಿಮ್ಗೆ ಕೆಲ್ಸ ಮಾಡಕ್ ಹೇಳ್ತಿದ್ದೀನಿ. ಕೇಳಿಸ್ತೇನಾ? ಹೊರಗಿನವ್ರಿಗೆ ಏನ್ ಬೇಕಾದ್ರೆ ಹೆಲ್ಪ್ ಮಾಡೋಣ, ಅದೇ ಇವಳ ಅತ್ತೆ ಮಾವಗೆ ಏನು ಹೆಲ್ಪ್ ಮಾಡಲ್ಲ. ಹೇಳುದತಣ್ಣ. ಇಲ್ಲ ಲಕ್ಕಿಯವ್ರೆ, ನೀವ್ ಸಹಾಯ ಮಾಡ್ಬೇಕಾಗಿರೋದು ಒಂದು ಪುಟ್ಟ ಮಗುಗೆ. ಆ ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಹೌದಾ? ಏನಾಗಿದೆ ಮಗುಗೆ? ದತ್ತಣ್ಣ, ಅವಳು ಹೇಳೋದೆಲ್ಲ ನಂಬೇಡ. ಸಹಾಯ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿದ್ಯಾ? ಅಯ್ಯೋ, ನಾನ್ ದುಡ್ಡು ಕೇಳ್ತಿಲ್ಲ ಲಕ್ಕಿಯವ್ರೆ. ಆ ಮಗು ಸಹಾಯಕ್ಕೆ ಅಂತ ಒಂದ್ ಕಬಡ್ಡಿ ಮ್ಯಾಚ್ ಆಡಿಸಿ, ಆ ಮ್ಯಾಚ್ ಇಂದ ಬರೋ ದುಡ್ಡನ್ನ ಮಗು ಟ್ರೀಟ್ಮೆಂಟ್ಗೆ ಅಂತ ಉಪಯೋಗಿಸಿ. ನವಿಲ್ಕೋಸು ಎಷ್ಟು? ನವಿಲ್ಕೋಸು 40 ರೂಪಾಯಿ ಕೆಜಿ. ಒಂದೇ ಒಂದು ಕೊಡ್ತೀರಾ? ಮುಂದೆ ಒಂದು ಕೇಳ್ತಾರೆ. ಹಾಕಿದ್ದೀನಿ ಅಕ್ಕ. ತಗೊಳ್ಳಿ. 45 ಆಯ್ತು. ಬ್ಯಾಗ್ ಹಿಡಿ ಅಕ್ಕ. ತಗೊಳ್ಳಿ ಅಕ್ಕ, 5. ಅಣ್ಣ, 5 ರೂಪಾಯಿ ಈರುಳ್ಳಿ ಕೊಡಿ. ಒಂದು 3 ಎತ್ತು ಕೊಡಕ್ಕ. ತಗೊಳ್ಳಿ ಅಕ್ಕ. ಒಳ್ಳೆ ಐಡಿಯಾ. ಏನಂತೀಯ? ದತ್ತಣ್ಣ, ದುಡ್ಡು ಕಲೆಕ್ಟ್ ಮಾಡಿದ್ದು ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕಲ್ಲ, ನಮಗೋಸ್ಕರ ಅಂತ ಗೊತ್ತಾದ್ರೆ ಜನ ಉಗಿತಾರೆ. ಹಾಗಲ್ಲ ಲಕ್ಕಿಯವ್ರೆ, ಪಾಪ ಆ ಮಗುಗೆ ಇನ್ನೂ 5 ವರ್ಷ. ಹುಟ್ಟಾಗ್ಲಿಂದ ಹಾರ್ಟಲ್ಲಿ ಹೋಲ್ ಇದೆಯಂತೆ. ಎಷ್ಟೋ ಡಾಕ್ಟರ್ಗಳ ಹತ್ರ ತೋರಿಸಿದ್ದಾರೆ, ಆದ್ರೆ ಅವರು ಟ್ರೀಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಅವ್ರಿನ್ನೂ ತುಂಬಾ ಬಡವರು, ಹೇಗಷ್ಟು ದುಡ್ಡನ್ನು ಹೊಂದಿಸ್ತಾರೆ ಹೇಳಿ? ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿರೋ ತಾಯಿ ಮಗುನ ನಾನೇ ತಡೆದ್ಬಿಟ್ಟು ವಾಪಸ್ ಕರ್ಕೊಂಬಂದೆ. ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಕೂಡ ಹೇಳ್ಬಿಟ್ಟು ಬಂದಿದ್ದೀನಿ. ದಯವಿಟ್ಟು ಆ ಮಗು ಪ್ರಾಣ ಉಳಿಸೋದಕ್ಕಾದ್ರೂ ಈ ಮ್ಯಾಚ್ ಆಡ್ಬೋದಲ್ವಾ? ಖಂಡಿತ ಆಡ್ಬೋದು ಅಲ್ವೇನಲ್ಲಕ್ಕೆ? ನಾನು ಇದನ್ನೆಲ್ಲ ನಂಬಲ್ಲ. ಲಕ್ಕಿಯವ್ರೆ, ಸುಳ್ಳು ಹೇಳಿ ನನಗೆ ಏನ್ ಸಿಗುತ್ತೆ ಹೇಳಿ? ಸಹಾಯಕ್ಕೆ ಅಂತ ಮ್ಯಾಚ್ ಆರ್ಗನೈಸ್ ಮಾಡೋದು ಅಷ್ಟೊಂದೇನು ಸುಲಭ ಅಲ್ಲ. ಸುಲಭ ಅಲ್ಲ ಅಂತ ಗೊತ್ತು ಲಕ್ಕಿಯವ್ರೆ, ಆದ್ರೆ ಅಸಾಧ್ಯ ಏನಲ್ವಲ್ಲ. ನಮ್ಮಪ್ಪ ನಿಮ್ಮಪ್ಪ ಸೇರಿ ಮುಂಚೆ ಈ ತರ ಎಷ್ಟೊಂದು ಮ್ಯಾಚ್ಗಳನ್ನ ಆರ್ಗನೈಸ್ ಮಾಡಿದ್ದಾರೆ, ತುಂಬಾ ಜನಕ್ಕೆ ಸಹಾಯನೂ ಮಾಡಿದ್ದಾರೆ. ಅವ್ರ ಶಿಷ್ಯಂದ್ರಾಗಿರೋ ನೀವು ಈ ಒಳ್ಳೆ ಕೆಲ್ಸ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ವಾ? ಇದ್ ನಿಮ್ ಜವಾಬ್ದಾರಿ ಅಲ್ವಾ? ಹೌದು, ಮಾಡ್ಲೇಬೇಕು. ಏನೋ ದತ್ತಣ್ಣ, ಅದೆಲ್ಲ ಆ ಕಾಲದಲ್ಲಾಯ್ತು. ಈ ಕಾಲದಲ್ಲಿ ಸುಳ್ಳೇಳಿ ದುಡ್ಡು ಕಿತ್ಕೋತಾರೆ ಅಂತ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಮೊದ್ಲೇ ಮಾಡೋ ಕೆಲಸ ಇಲ್ಲ, ಮಾಡೋದೆಲ್ಲ ಎಡ್ವಟೆ. ಇಲ್ಲ ಲಕ್ಕಿಯವ್ರೆ, ಬೇಕಾದ್ರೆ ನೀವೇ ಒಂದ್ಸಲಿ ಬಂದ ಮಗುನ್ ನೋಡಿ, ನಿಮ್ಗೆ ಸತ್ಯ ಏನು ಅಂತ ಗೊತ್ತಾಗತ್ತೆ.
ಸರಿ ಹೋಗಿ ಮಗು ನೋಡೋಣ, ನಿಜ ಆದ್ರೆ ಸಹಾಯ ಮಾಡೋಣ. ಏನಂತೀಯ ಲಕ್ಕಿ? ನಾನು ಬರಲ್ಲ, ಬೇಕಾದ್ರೆ ನೀನು ಹೋಗು. ಇದನ್ನೆಲ್ಲ ನಾನು ನಂಬೋದೂ ಇಲ್ಲ. ಅಲ್ಲ, ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ದೆ ನೀವ್ ಹೇಗೆ ಈ ಮಾತನ್ನ ಹೇಳ್ತೀರ ಲಕ್ಕಿ ಅವ್ರೆ? ಒಂದ್ಸಲ ಬಂದ ಮಗು ಮುಖ ನೋಡಿ, ಎಷ್ಟು ಮುದ್ದಾಗಿದೆ ಆ ಮಗು. ಅದಕ್ಕಷ್ಟೇ ಆಯಸ್ಸು ಅಂತ ಗೊತ್ತಾದ್ರೆ ನಿಮ್ಗೆ ಹೊಟ್ಟೆ ಉರಿಯತ್ತೆ. ಕಿತ್ತು ತಿನ್ನೋ ಬಡತನ. ಆ ತಾಯಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಲಕ್ಕಿ, ನಮ್ಗೆ ಕಬಡ್ಡಿ ಆಡಕ್ ಬರುತ್ತೆ, ಅದರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಒಂದ್ ಮ್ಯಾಚ್ ಆಡೋಣ ಕಣೋ. ಹೋಗಿ ಮಗು ನೋಡ್ಕೊಂಡ್ ಬರೋಣ. ಗೀತಾ ಅವ್ರು ಹೇಳಿದ್ ನಿಜ ಆದ್ರೆ ಹೋಗಿ ಸಹಾಯ ಮಾಡೋಣ, ಇಲ್ಲಾಂದ್ರೆ ವಾಪಸ್ ಬರೋಣ. ಬಾ ಲಕ್ಕಿ. ನನ್ಗೆ ಇವಳು ಹೇಳಿದ ನಂಬಿಕೆನೇ ಬರ್ತಾ ಇಲ್ಲ ದತ್ತಣ್ಣ. ನನ್ಗೋಸ್ಕರ ಬಾರೋ. ಲಕ್ಕಿ ಅವ್ರೆ, ನಾನ್ ಹೇಳ್ದೆ ಅಂತ ಬರ್ಬೇಡಿ. ದತ್ತಣ್ಣನ್ ಮಾತು ಕೇಳಾದ್ರೂ ಬನ್ನಿ. ಅಲ್ಲಿ ಬಂದ್ರೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ದತ್ತಣ್ಣ, ನೀನು ಹೇಳ್ತಾ ಇದೆಯಾ ಅಂತ ಬರ್ತಾ ಇದ್ದೀನಿ. ಆದ್ರೂ ನನಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬಾ ಬಿಡ್ರಿ ಗೀತಾ ಅವ್ರೆ. ಬನ್ನಿ. ಅನು, ಅಕ್ಕ, ಚಾಕ್ಲೇಟ್ ತಿಂದಿ ಆವಾಗ್ಲೇ? ದತ್ತಣ್ಣ, ಮಗು ಚೆನ್ನಾಗಿ ಆಡ್ತಾ ಇದೆ, ಬರೀ ಸುಳ್ಳು ಹೇಳ್ತಾಳೆ ಇವಳು. ಲಕ್ಕಿ ಅವ್ರೆ, ಮಗು ಮುಂದೆ ಹಾಗೆ ಮಾತಾಡ್ಬೇಡಿ. ಪುಟ, ಅಮ್ಮ ಎಲ್ಲಿ ಹೋಗಿದ್ದಾರೆ? ಅಮ್ಮ ಆಚೆ ಹೋಗಿದ್ದಾರೆ. ಅಕ್ಕ ಕುತ್ಕೊಳ್ಳಿ. ಅಂಕಲ್ ಕುತ್ಕೊಳ್ಳಿ. ಅಂಕಲ್ ನೀವು ಕುತ್ಕೊಳ್ಳಿ. ಬೇಡ, ನಾನು ನಿಂತಿರ್ತೀನಿ. ಅಯ್ಯೋ, ನಮ್ಮ ಮನೇಲಿ ಚೇರ್ ಇಲ್ಲ, ಬನ್ನಿ ಕುತ್ಕೊಳ್ಳಿ. ಏನ್ ಬೇಕು, ಟೀನಾ ಕಾಫಿನಾ? ಬೈಲಿ, ಎಷ್ಟು ಚೂಟೆ ಇದೆ ನೋಡು, ಕುತ್ಕೋ. ಏನ್ ಓದ್ತಾ ಇದೀಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್. ನಿಮ್ ಕ್ಲಾಸಲ್ಲಿ ನೀನೇ ಫಸ್ಟಾ? ಇಲ್ಲ, ಎಲೈಶಾ ಫಸ್ಟ್, ನಾನ್ ಸೆಕೆಂಡ್. ಓ ಸರಿ, ಓದ್ಬಿಟ್ಟು ಮುಂದೆ ಏನಾಗ್ತೀಯಾ? ಡಾಕ್ಟರ್. ಡಾಕ್ಟರ್? ಡಾಕ್ಟರ್ ಆದ್ಮೇಲೆ ಏನ್ ಮಾಡ್ತೀಯಾ? ಬಡವ್ರಿಗೆಲ್ಲ ಫ್ರೀಯಾಗಿ ಆಪರೇಷನ್ ಮಾಡ್ತೀನಿ. ನೀನ್ ಡಾಕ್ಟರ್ ಆಗೇ ಆಗ್ತೀಯ ಪುಟ್ಟ. ಈ ಅಂಕಲ್ ಯಾಕೆ ಅವಾಗ್ಲಿಂದ ಮಾತಾಡ್ತಾ ಇಲ್ಲ? ಅವನ್ ಸ್ವಲ್ಪ ಮಾತು ಕಡಿಮೆ. ಅಂಕಲ್ ಮಾತಾಡಲ್ವಾ? ನಾನು ಅಂಕಲ್ ಅಲ್ಲ. ನೋಡಿ, ಅಂಕಲ್ ಮಾತಾಡಿದ್ರು. ಅನಿತಾ, ಅಮ್ಮ, ಮಗುನೊಬ್ಳನ್ನೇ ಬಿಟ್ಬಿಟ್ಟು ನೀನ್ ಎಲ್ಲೇ ಹೋಗಿದ್ದೆ? ಇವಳು ಹೆದರ್ಕೊಳ್ಳಲ್ವಾ? ನಾನೇನ್ ಹೆದರ್ಕೊಳ್ಳಲ್ಲ. ಅನಿತಾ, ಇವರು ನಮ್ಮ ಭಾವ ದತ್ತ ಅಂತ. ನಾನು ಇವ್ರ ತಮ್ಮ ಲಕ್ಕಿ. ಅಮ್ಮ, ನಾವುತ್ತಿದೆ. ಗೀತಾ, 2 ನಿಮಿಷ ಅವಳನ್ನ ಮಲಗಿಸ್ಬಿಟ್ಟು ಬರ್ತೀನಿ. ಹುಷಾರು.